ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಿಜಯ ವಿಶ್ವವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇದೇ ತಿಂಗಳು ಏಪ್ರಿಲ್ 26 ಮತ್ತು ಮೇ 7ನೇ ತಾರೀಕು ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ನಡೆಯಲಿದೆ. ಬನ್ನಿ ಮತದಾನದ ಮೂಲಕ ಪ್ರಜಾಪ್ರಭುತ್ವದ ವ್ಯವಸ್ಥೆ ಶುಭ್ರಗೊಳಿಸೋಣ. ದೇಶದ ಭವಿಷ್ಯ ನಿರ್ಮಾಣದಲ್ಲಿ ಮತದಾನದ ಪಾತ್ರ ಅತ್ಯಂತ ಮಹತ್ವವಾದದ್ದು. ದೇಶವನ್ನು ಅಭಿವೃದ್ಧಿ ಪಾದದತ್ತ ಕೊಂಡೊಯ್ಯುವ ಈ ಪ್ರಮುಖ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವುದು ಎಲ್ಲ ಮತದಾರರ ಜವಾಬ್ದಾರಿ ಅಷ್ಟೇ ಅಲ್ಲ, ಅದು ಕರ್ತವ್ಯವೂ ಹೌದು. ಪ್ರಜಾಪ್ರಭುತ್ವದ ಮುಖ್ಯ ಅಂಗವಾಗಿರುವ ಈ ಚುನಾವಣೆಯನ್ನು ಯಾವುದೇ ಕಾರಣಕ್ಕೂ ಯಾರು ನಿರ್ಲಕ್ಷ್ಯವಂತಿಲ್ಲ. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಮತ್ತು ಪ್ರಜೆಗಳಿಗೋಸ್ಕರವೆಂದೇ ರೂಪಿತವಾದ ಪ್ರಜಾಪ್ರಭುತ್ವ ಸರ್ಕಾರದ ಪ್ರಭುಗಳಾಗಿ ಪ್ರಜೆಗಳೇ ಮುಂದುವರಿಯಬೇಕಾದ ಅನಿವಾರ್ಯತೆ ಇದೀಗ ದೊಡ್ಡ ಮಟ್ಟದಲ್ಲಿ ಎದುರಾಗಿದೆ. ಮತದಾರರ ಅಮೂಲ್ಯ ಮತದಿಂದ ಗೆಲುವು ಯಾವ ಪಕ್ಷದ ಅಭ್ಯರ್ಥಿ ಕೇವಲ ಜನಪ್ರತಿನಿಧಿಯಷ್ಟೇ ಮುಂದುವರಿಯಬೇಕು ವಿನಃ ಅವರು ಪ್ರಭುಗಳಾಗಿ ಪಟ್ಟ ಅಲಂಕರಿಸಬಾರದು. ಬದಲಾಗಿ ತಮ್ಮ ಕರ್ತವ್ಯ ನಿರ್ವಹಣೆ ಮೂಲಕ ಜನಹಿತಕ್ಕೆ ಕಾಪಾಡಬೇಕು. ಇದು ಸಾಧ್ಯವಾದಾಗ ಮಾತ್ರ ಪ್ರಜಾಪ್ರಭುತ್ವದ ಆಶಯಗಳನ್ನು ಈಡೇರಿಸಲು ಸಾಧ್ಯ. ಪ್ರಜಾಪ್ರಭುತ್ವದ ಸೌಂದರ್ಯ ಅದರ ಜೀವಂತಿಕೆಯಲ್ಲೇ ಅಡಗಿದೆ. ಆ ಜೀವಂತಿಕೆ ನಾವು ಮತದಾರರು ಚಲಿಸುವ ಪ್ರತಿ ಮತದಲ್ಲಿದೆ ಎಂಬುದು ನಾವ್ಯಾರು ಮರೆಯಬಾರದು. ಆದರೆ ನಮ್ಮ ದೇಶದಲ್ಲಿ ಮತದಾರರ ನಿರ್ಲಕ್ಷ್ಯ ಅತಿ ಹೆಚ್ಚು ಮಟ್ಟದಲ್ಲಿ ಕಂಡು ಬರುತ್ತಿದೆ. ಹೀಗಾಗಿ ಪ್ರಜಾಪ್ರಭುತ್ವದ ಆಶಯಗಳು ದೊಡ್ಡ ಮಟ್ಟದಲ್ಲಿ ಈಡೇರುತ್ತಿಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ತಮ್ಮದೇ ಆದಂತಹ ಸ್ವಂತ ನಿರ್ಧಾರ ಕೈಗೊಳ್ಳುವ ಹಕ್ಕಿದೆ. ಜೊತೆಗೆ ಮತದಾನ ನಮ್ಮ ದೇಶದ ನಾಗರಿಕರಿಗೆ ಸಂವಿಧಾನ ನೀಡಿದ ಕಾನೂನುಬದ್ಧ ಹಕ್ಕು ಕೂಡ ಹೌದು. ಆದರೆ ಹಾಗೆಂದು ದೇಶದ ಭವಿಷ್ಯ ನಿರ್ಮಾಣದಲ್ಲಿ ನಿರ್ಣಾಯಕ ಪಾತ್ರ ವಹಿಸುವ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿರುವುದು ಆ ವ್ಯವಸ್ಥೆಗೆ ಎಸಗುವ ದೊಡ್ಡ ದ್ರೋಹವೂ ಹೌದು. ಹೀಗಾಗಿಯೇ ವಿದೇಶಗಳಲ್ಲಿ ಮತ ಚಲಾಯಿಸದಿದ್ದರೆ ಒಂದು ದೊಡ್ಡ ಅಪರಾಧ ಎಂದು ಪರಿಗಣಿಸಲಿದೆ. ಒಂದು ದೇಶದ ಪೌರತ್ವ ಪಡೆದವರು ಆ ದೇಶದ ಒಳಿತು ಮಹಾ ಅಪರಾಧವೇ ಸರಿ ಎಂಬುದು ಆ ದೇಶಗಳಲ್ಲಿ ನಿಲುವು. ಅದನ್ನು ಎತ್ತಿ ಹಿಡಿಯುವ ಸಲುವಾಗಿ ಕಠಿಣ ಶಿಕ್ಷೆ ಮತ್ತು ದಂಡವನ್ನು ಆ ದೇಶಗಳು ವಿಧಿಸುತ್ತಿವೆ. ಇನ್ನು ಪ್ರತಿ ಚುನಾವಣೆ ಸಂದರ್ಭದಲ್ಲಿ ಪ್ರತಿ ಮತದಾರರ ಪಾರದರ್ಶಕ ಆಗಿರುವ ಅಭ್ಯರ್ಥಿ ಪರವಾಗಿ ತಮ್ಮ ಮತದಾನವನ್ನು ಹಕ್ಕನ್ನು ಚಲಾಯಿಸಲೇಬೇಕು. ಆ ಮೂಲಕ ಆಡಳಿತದಲ್ಲೂ ಪಾರದರ್ಶಕತೆ ಮೂಡಿಸಬೇಕು. ಈ ಕಾರ್ಯ ಇದೀಗ ಖಂಡಿತ ಅತ್ಯಂತ ಜರೂರಾಗಿ ಜರಗಬೇಕಿದೆ. ಆಡಳಿತದಲ್ಲಿ ಭ್ರಷ್ಟಾಚಾರ ನಿಯಂತ್ರಿಸಬೇಕೆಂದರೆ ಯಾರು ತಮ್ಮ ಮತದಾನದ ಹಕ್ಕಿನಿಂದ ವಂಚಿತರಾಗಬಾರದು. ಆ ಮೂಲಕ ಪ್ರಾಮಾಣಿಕ, ಸರಳ, ಸಜ್ಜನ, ಕರ್ತವ್ಯ ನಿರತ ಮತ್ತು ಜನಹಿತ ಬಯಸುವ ಅಭ್ಯರ್ಥಿಯನ್ನು ಗೆಲ್ಲಿಸಿ ಭವಿಷ್ಯದ ಸುಭದ್ರ, ಸುಸಿದ್ರ ಸರ್ಕಾರ ನಿರ್ಮಾಣದಲ್ಲಿ ಮತದಾರರು ಮಹತ್ವದ ಪಾತ್ರ ವಹಿಸಬೇಕು. ಅಷ್ಟೇ ಅಲ್ಲ, ಬಂಡರು, ಸಮಾಜಘಾತಕರು, ಶಕ್ತಿಗಳು, ಧರ್ಮಾಗತರು, ಭ್ರಷ್ಟಾಚಾರಿಗಳು ಮತ್ತು ಜನ ವಿರೋಧಿಗಳನ್ನು ದೂರವಿಡಲು ಈ ಚುನಾವಣೆ ಮತದಾರಿಗೊಂದು ಪ್ರಬಲ ಅಸ್ತ್ರ. ಹೀಗಾಗಿ ಯಾರು ಮತದಾನದಿಂದ ದೂರ ಸರಿಯದೆ ದೇಶದ ಭವಿಷ್ಯವನ್ನು ಭವ್ಯಗೊಳಿಸುವ ಅವಕಾಶವನ್ನು ಯಶಸ್ವಿಯಾಗಿ ಬಳಸಿಕೊಳ್ಳಬೇಕು. ಈ ನಿಟ್ಟಿನಲ್ಲಿ ಪ್ರತಿ ಮತದಾರರು ತಮ್ಮ ಮತದಾನಕ್ಕೆ ಅವಮಾನ ಮಾಡದೆ ಅದನ್ನು ಪ್ರಯೋಗಿಸುವ ಮೂಲಕ ಜನಪರ ಆಡಳಿತಕ್ಕೆ ನಾಂದಿ ಆಡಬೇಕು. ದೇಶದ ಉದ್ದ ಕಾಲಕ್ಕೂ ಲೋಕಸಭಾ ಚುನಾವಣೆ ಕಾವು ರಣ ಬಿಸಿಲದಂತೆ ಸುಡುತ್ತಿದೆ. ಈ ನಡುವೆಯೂ ರಾಜಕೀಯ ಪಕ್ಷಗಳ ಪ್ರಬಲ ಪೈಪೋಟಿ, ಬಲಾನುಬಲ, ಒಬ್ಬರಿಗಿಂತೊಬ್ಬರು ತಾವೇನು ಕಡಿಮೆ ಇಲ್ಲ ಎಂಬಂತೆ ಅಬ್ಬರದಿಂದ ಪ್ರಚಾರ ತೊಡಗಿದ್ದಾರೆ. ಚುನಾವಣಾ ದಿನಾಂಕ ನಿಗದಿಯಾದ ಮರುಕ್ಷಣದಿಂದಲೇ ಪ್ರಜೆಗಳು ಪ್ರಭುಗಳಾಗಿಯೂ ಪ್ರಭುಗಳು ಪ್ರಜೆಗಳಾಗಿಯೂ ಬದಲಾಗಿದ್ದಾರೆ. ಹೀಗಾಗಿ ಅಭ್ಯರ್ಥಿಗಳು ಮತದಾರರ ಕೈಕಾಲಿಡಿದು ಮತವನ್ನು ನೀಡಿ ಎಂದು ಕೇಳಿಕೊಳ್ಳುತ್ತಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಇದು ಸಹಜ ಪ್ರಕ್ರಿಯೆ ಸರಿ. ಆದರೆ ಪ್ರಜಾಪ್ರಭುತ್ವದ ಪ್ರಬಲ ಕೊಂಡಿ ಚುನಾವಣೆ ಎಂಬುದನ್ನು ಈ ಸಂದರ್ಭದಲ್ಲಿ ಯಾರು ಮರೆಯಬಾರದು. ಈ ಕೊಂಡಿಯನ್ನು ಪ್ರಜೆಗಳು ಸಮರ್ಥವಾಗಿ ಬಳಸಿಕೊಂಡರಷ್ಟೇ ಪ್ರಜಾಪ್ರಭುತ್ವ ಶಾಶ್ವತವಾಗಿ ಉಳಿಯಲು ಸಾಧ್ಯ. ಈ ವ್ಯವಸ್ಥೆಯಲ್ಲಿ ಮತದಾರರು, ಬಾಂಧವರು ಪ್ರಭುಗಳಾಗಿ ಉಳಿಯಬೇಕು. ನಾವು ಅರಿಸಿ ಕಳಿಸಿದ ಅಭ್ಯರ್ಥಿ ಕೇವಲ ನಮ್ಮ ಪ್ರತಿನಿಧಿಯಾಗಿರಬೇಕು.
ಇದನ್ನು ಮತದಾನದ ವೇಳೆ ಪ್ರತಿ ಮತದಾರರು ಮನದಲ್ಲಿಟ್ಟುಕೊಳ್ಳಬೇಕು. ಆನಂತರ ಜನಪ್ರತಿನಿಧಿ ಪ್ರಭುವಾಗಿ ನಮ್ಮ ಮೇಲೆ 5 ವರ್ಷಗಳ ಕಾಲ ಸವಾರಿ ಮಾಡುವ ಅತ್ಯಂತ ಕೆಟ್ಟ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ಇದಕ್ಕೆ ಅವಕಾಶ ಮಾಡಿಕೊಡದಂತೆ ಮತದಾರರು ಎಚ್ಚರಿಕೆಯಿಂದ ತಮ್ಮ ಮತ ಚಲಾಯಿಸಬೇಕಾಗಿದೆ. ಹೀಗಾದಲ್ಲಿ ಮಾತ್ರ ಪ್ರಜೆಗಳಿಂದ ಅರಿಸಿ ಬಂದ ಜನಪ್ರತಿನಿಧಿಗಳು ಪ್ರಜೆಗಳಾಗಿ ಸರ್ವೋತ್ತಮುಖ ಅಭಿವೃದ್ಧಿಗಾಗಿ ಶ್ರಮಿಸುತ್ತಾರೆ. ನಮ್ಮ ಸಂವಿಧಾನ ನಮಗೆ ದಯಪಾಲಿಸಿರುವುದು ಮತದಾನದ ಹಕ್ಕನ್ನು 18 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರು ಯಾವುದೇ ಜಾತಿ, ಧರ್ಮ ಮತ್ತು ಬಡವ ಶ್ರೀಮಂತ ಎಂಬ ವ್ಯತ್ಯಾಸ ಗಮನಿಸದೆ ಅರ್ಹರಿಗೆ ಮಾತ್ರ ಮತ ಚಲಾಯಿಸಬೇಕಾಗಿದೆ. ಈ ವೇಳೆ ಪ್ರತಿ ಮತದಾರರು ತನ್ನ ಜವಾಬ್ದಾರಿ ಮರೆಯಬೇಕಾಗಿದೆ. ಈ ಮೂಲಕ ದೇಶದ 96.89 ಕೋಟಿ ಮತದಾರರ ಅಖಂಡ ಪ್ರಜಾಪ್ರಭುತ್ವ ಸಮ್ಮುಖದ ಧ್ವನಿ ಹಾಕಬೇಕಾಗಿದೆ. ಅದಕ್ಕಾಗಿ ಪ್ರತಿಯೊಬ್ಬರು ತಮ್ಮ ಆಯ್ಕೆ ಪ್ರಕ್ರಿಯೆಯಲ್ಲಿ ಎಡವದೆ ಯೋಚಿಸಿ ಮರುಯೋಚಿಸಿ ಮತ ಚಲಾಯಿಸಬೇಕಾಗಿದೆ. ವಿಶ್ವ ಭೂಪಟದಲ್ಲಿ ಸಮಾನತೆ ಸಾರಿದ ದೇಶಗಳಲ್ಲಿ ಎದ್ದು ಕಾಣುವ ದೇಶ ಅದು ನಮ್ಮ ಭಾರತ. ಇತ್ತೀಚೆಗೆ ಸಮಾಜವಾದಿ ರಾಷ್ಟ್ರ ಕೋಮುವಾದಿ ದೃಷ್ಟಿಕೋನದತ್ತ ವಾಲುತ್ತಿದೆ. ಇದು ಭ್ರಷ್ಟಾಚಾರಕ್ಕಿಂತಲೂ ದೊಡ್ಡ ಮಾರಕ. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ಧಾರ್ಮಿಕ ವೈಯಕ್ತಿಕ ಸಮಾನತೆ ಬಾಳುವ ಸ್ವತಂತ್ರವನ್ನು ಎಲ್ಲರಿಗೂ ದಯಪಾಲಿಸಿದ್ದಾರೆ. ಯಾವುದೇ ಕೋಮು ಕೆರಳಿಸಿದಂತಹ ಮತ್ತು ಸಮಾನತೆ ಸಾರಿದ ಸಂವಿಧಾನ ಕಾಪಾಡುವ ನಿಟ್ಟಿನಲ್ಲಿ ಎಲ್ಲರ ಚಿಂತನೆಗಳು ಸಾಗಲೇಬೇಕಿದೆ. ವಿಶ್ವದ ಎದುರು ಆ ಮೂಲಕ ನಮ್ಮದು ಐಕ್ಯತೆಯ ರಾಷ್ಟ್ರ ಎಂದು ಸಾರಬೇಕಿದೆ. ಇದನ್ನು ಪಾಲಿಸಿದಂತಹ ಕೋಮುವಾದಿಗಳನ್ನು ಮನ್ನಿಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಮತದಾನ ಅಗತ್ಯವಾಗಿ ಚಲಾವಣೆ ಆಗಬೇಕಾಗಿದೆ. ಆ ಮೂಲಕ ಸಂವಿಧಾನ ಅಪಾಯಕ್ಕೆ ಸಿಲುಕುವುದನ್ನು ತಪ್ಪಿಸಬೇಕಾಗಿದೆ. ಜಾತಿ ಮತ್ತು ಧರ್ಮಾಚರಣೆಗಳಿಗೂ ನಾವೆಲ್ಲರೂ ಒಂದೇ, ಅದು ಭಾರತೀಯರು, ನಾವೆಲ್ಲರೂ ಸಹೋದರಿಯರು ಎಂಬ ಪರಿಕಲ್ಪನೆ ನಮಗಿದೆ. ಭಾರತವು ವಿಭಿನ್ನತೆಯಲ್ಲಿ ಏಕತೆ ಸಾರಿದ ದೇಶ. ಶಾಂತಿಯ ಸಂದೇಶ ಸಾರುವ ನಾವು ಮತದಾರರು ಯಾರದೇ ವಿವಿಧ ಆಸೆಗಳು ಆಮಿಷಗಳಿಗೆ ಬಲಿಯಾಗಬಾರದು. ಆ ಎಲ್ಲ ಆಸೆ ಆಮಿಷಗಳಿಗಿಂತ ಬೆಲೆ ಬಾಳುವ ನಮ್ಮ ಮತಕ್ಕೆ ಬೆಲೆ ಕಟ್ಟಲು ಯಾರಿಂದಲೂ ಸಾಧ್ಯವಿಲ್ಲ. ಹೀಗಾಗಿ ಅದಕ್ಕೆ ಯಾವ ಕಾರಣಕ್ಕೂ ಅವಕಾಶ ನೀಡಲೇಬಾರದು. ನಮ್ಮ ಮತ ದೇಶದ ಹಿತಕ್ಕಾಗಿಯೇ ಮೀಸಲು ಎಂಬ ದೃಢ ಸಂಕಲ್ಪದೊಂದಿಗೆ ಮತ ಚಲಾಯಿಸಬೇಕು. ಈ ನಿಟ್ಟಿನಲ್ಲಿ ಎಲ್ಲ ಜಿಲ್ಲಾ ಆಡಳಿತಗಳ ಮತದಾನ ಜಾಗೃತ ಅಭಿಯಾನ ಹಮ್ಮಿಕೊಂಡು ಬರುತ್ತಿವೆ. ನಿಮ್ಮ ಮತ ನಿಮ್ಮ ಹಕ್ಕು. ಜಾಗೃತ ಮತದಾರರ ಸದೃಢ ಪ್ರಜಾಪ್ರಭುತ್ವ. ನಿಮ್ಮ ಮತ ಗೌಪ್ಯವಾಗಿರಲಿ. ಮತದಾನ ಪ್ರತಿಯೊಬ್ಬರ ಹಕ್ಕು ಮತ್ತು ಕರ್ತವ್ಯ. ಇನ್ನೊಬ್ಬರ ಹೆಸರಿನಲ್ಲಿ ಮತದಾನ ಮಾಡುವುದು ಅಕ್ಷಮ್ಯ ಅಪರಾಧ ಮತ್ತು ಶಿಕ್ಷಾರ್ಹ. ನ್ಯಾಯಾತ್ಮಕ ಹಾಗೂ ಶಾಂತಿಯುತ ಚುನಾವಣೆಗೆ ಸಹಕರಿಸಿ. ಚುನಾವಣೆ ಪ್ರಜಾಪ್ರಭುತ್ವದ ಭದ್ರ ಬುನಾದಿ. ಯಾವುದೇ ಆಸೆ ಆಮಿಷಗಳಿಗೆ ತುತ್ತಾಗದೆ ನಿರ್ಭೀತಿಯಿಂದ ಮತ ಚಲಾಯಿಸಿ. ಮತದಾರರ ಪಟ್ಟಿಯಲ್ಲಿ ಹೆಸರಿರುವುದನ್ನು ಖಚಿತಪಡಿಸಿಕೊಂಡು ಮತದಾನ ಮಾಡಿ ಎಂಬ ಘೋಷ ವಾಕ್ಯಗಳು ಈ ಅಭಿಯಾನಗಳಲ್ಲಿ ಮೊಳಗಿವೆ. 100% ಮತದಾನವಾದರಷ್ಟೇ ಮಾತ್ರ ಸದೃಢ ಪ್ರಜಾಪ್ರಭುತ್ವ ನಿರ್ಮಾಣ ಸಾಧ್ಯ. ಆ ದಿಸೆಯಲ್ಲಿ ಸಂವಿಧಾನದ ಹಕ್ಕಾದ ಮತದಾನ ಕಾರ್ಯದಲ್ಲಿ ಯಾವುದೇ ಆಮಿಷಗಳಿಗೂ ಮರಳಾಗದೆ ಎಲ್ಲ ಒತ್ತಡಗಳನ್ನು ಬದಿಗಿಟ್ಟು ತಪ್ಪದೆ ಎಲ್ಲರೂ ಪಾಲ್ಗೊಳ್ಳಬೇಕು. ಭಾರತದ ಪೌರರಾದ ನಾವು ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸ ಹೊಂದಿರಬೇಕು. ಆ ಮೂಲಕ ದೇಶದ ಪ್ರಜೆಗಳು ಸಂಪ್ರದಾಯಗಳನ್ನು ಉಳಿಸಬೇಕು. ಮುಕ್ತ ನ್ಯಾಯಾತ್ಮಕ ಶಾಂತಿಯುತ ಚುನಾವಣೆಗಳನ್ನು ಎತ್ತಿ ಹಿಡಿಯಬೇಕು. ಚುನಾವಣೆಯಲ್ಲಿ ನಿರ್ಭೀತರಾಗಿ ಧರ್ಮ, ಜನಾಂಗ, ಜಾತಿ ಪ್ರೇರಣೆಗಳ ದಕ್ಷಿಣೆಗಳಿಗೆ ಪ್ರಭಾವಿತರಾಗದೆ ಮತ ಚಲಾಯಿಸಬೇಕು. ಅದರಲ್ಲೂ ದೇಶದ ಭವಿಷ್ಯದ ಹಕ್ಕಾಗಿರದ ಇಂದಿನ ಯುವ ಪೀಳಿಗೆಯೇ ಮತದಾರರ ಪ್ರತಿಯೊಬ್ಬರು ತುಂಬಾ ಎಚ್ಚರಿಕೆಯಿಂದ ಯಾವ ಒತ್ತಡಗಳಿಗೂ ಒಳಗಾಗದೆ ತಮ್ಮ ಅಮೂಲ್ಯವಾದ ಮತಗಳನ್ನು ಚಲಾಯಿಸುವ ಮೂಲಕ ದೇಶದ ಭವಿಷ್ಯವನ್ನು ಭದ್ರಗೊಳಿಸಬೇಕು. ಜೊತೆಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಶುಭ್ರಗೊಳಿಸಬೇಕು. ಹೀಗಾಗಿ ವೀಕ್ಷಕರೇ, ಇದೇ ಏಪ್ರಿಲ್ 26 ಮತ್ತು ಮೇ 7ನೇ ತಾರೀಕು ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸಿ. ಇದಿಷ್ಟನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ.
ವಿಷಯ ಇಷ್ಟವಾದಲ್ಲಿ ವಿಜಯ ವಿಶ್ವವಾಣಿ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.